ಇನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆ ಅವಾಂತರ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಜನ ಮಳೆಯಿಂದ ಅನುಭವಿಸ್ತಾ ಇರೋ ಸಂಕಷ್ಟ ಏನು, ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ಮಳೆಯ ಅಪ್ಡೇಟ್, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ವರದಿ ಇದೆ, ನೋಡ್ತಾ ಹೋಗೋಣ. ರಾಜ್ಯದೆಲ್ಲೆಡೆ ಮಳೆ ಅಬ್ಬರ, ಪ್ರವಾಹ, ಅವಾಂತರ. ವರುಣನ ಆರ್ಭಟಕ್ಕೆ ಮನೆಗಳು, ಕೃಷಿ ಭೂಮಿ ಜಲಾವೃತ. ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗದ ಜನ ಹೈರಾಣ. ಬೀದರ್ನಲ್ಲಿ ಸತತ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದ್ದು ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ 100 ಎಕರೆಯಲ್ಲಿ ಬೆಳೆದಂತಹ ಸೋಯಾ, ಉದ್ದು ಹಾಗೂ ಹೆಸರು ಸೇರಿದಂತೆ ವಿವಿಧ ಬೆಳೆಗಳು ಸರ್ವನಾಶವಾಗಿದೆ. ಬೀದರ್ ತಾಲೂಕಿನ ಕಾಡುವಾದ ಗ್ರಾಮದ ವಿಶ್ವನಾಥ್ ಎಂಬುವವರು 4 ಎಕರೆಯಲ್ಲಿ ಬೆಳೆದಿದ್ದ ಸೋಯಾ ನೀರಿನಲ್ಲಿ ಮುಳುಗಿ ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ಕಂಗಾಲಾಗಿರುವ ರೈತ ವಿಶ್ವನಾಥ್ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇದು ವರ್ಷಿಗೆ ಹಿಂಗೆ ಆಗುತ್ತೆ ಸರ್. ಆದರ್ಶ ಅದು ಇವರು ಕುಬಾವ್ ನೋಡ್ಬೋದು ಎಲ್ಲ ಕಣೆ ಏನು ನಮ್ಮ ರೈತರದ್ದು ಇದನ್ನೇ ಪರಿಹಾರ ಕೊಟ್ಟಿಲ್ಲ. ಈ ವರ್ಷ ಏನು ಕೊಡ್ತಾರೋ ಮಾಡ್ತಾರೋ ಮತ್ತೆ ಬಿ ಏನದ ಅಂದ್ರೆ ತೋರ್ಸ್ಬೇಕಂತ ತೋರ್ಸ್ಲತ್ತೀವಿ. ಪರಿಹಾರ ಕೊಟ್ಟರು ಭಾಳ ನಮ್ಮ ದೇವ್ರ ಪುಣ್ಯ. ಕಷ್ಟ ಆಗಿದ್ದು ಪರಿಹಾರ ಆಯ್ತು. ಮಹಾಮಳೆಗೆ ಮೂರಾಬಟ್ಟೆಯಾದ ಮಲೆನಾಡಿಗರ ಬದುಕು. ಇತ್ತ ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಮಲೆನಾಡಿಗೆ ಜನವರಿ ಟು ಜೂನ್ ಇರೋದೇ 817 ಮಿಲಿಮೀಟರ್ ಮಳೆ, ಆದರೆ ಆಗಿದ್ದು 1096 ಮಿಲಿಮೀಟರ್ ಮಳೆ, 76% ಜಾಸ್ತಿ ಆಗಿದೆ. ಆದರೆ ಪುನರ್ವಸು ಮಳೆ ಆರಂಭವಾದ ಮೇಲಂತೂ ವರುಣದೇವ ಮಲೆನಾಡಿಗರಿಗೆ ಮಳೆಯ ಬಗ್ಗೆ ಬೇಸರ ಆಗುವಷ್ಟು ಸುರಿದು ಮಲೆನಾಡನ್ನ ತೊಯ್ದು ತೊಪ್ಪೆ ಮಾಡಿಸ್ಬಿಟ್ಟಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಭೂಕುಸಿತ, ತಡೆಗೋಡೆ ಬಿರುಕು. ಮತ್ತೊಂದು ವಾರ ಮುಳ್ಳಯ್ಯನಗಿರಿ ಮಾರ್ಗ ಬಂದ್. ಇನ್ನು ಮಲೆನಾಡಿನ ಮಳೆಯ ಅಬ್ಬರಕ್ಕೆ ಕಾಫಿನಾಡು ಕರಾವಳಿಯ ಸಂಪರ್ಕ ಚಾರ್ಮಡಿ ಘಾಟ್ನಲ್ಲಿ ಭೂಮಿ ಬಾಯ್ಬಿಟ್ಟಿದೆ. ರಸ್ತೆಯ ತಡೆಗೋಡೆಗಳೇ ಬಿರುಕು ಬಿಟ್ಟಿದ್ದು ಆತಂಕಕ್ಕೆ ಕಾರಣವಾಗಿದೆ. ಆದರೆ ಜಿಲ್ಲಾಡಳಿತ ಅಗತ್ಯ ವಸ್ತುಗಳು, ವಾಹನ ಹಾಗೂ ಸ್ಮಾಲ್ ಗಾಡಿಗಳ ಸಂಚಾರಕ್ಕೆ ಚಾರ್ಮಡಿ ಮುಕ್ತ ಅಂತ ಹೇಳಿದೆ. ಭಾರೀ ತೂಕದ ವಾಹನಗಳಿಗೆ ಬ್ರೇಕ್ ಹಾಕಿದೆ. ಇತ್ತ ಮುಳ್ಳಯ್ಯನಗಿರಿಯಲ್ಲೂ ಕೂಡ ಹಲವೆಡೆ ಭೂಕುಸಿತ ಉಂಟಾಗಿದ್ದು 1 ವಾರಗಳ ಕಾಲ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಮುಳ್ಳಯ್ಯನಗಿರಿ ಈ ವಾರನೂ ಸಹಿತ ನಾವು PWD ಅವರ ರಿಕ್ವೆಸ್ಟ್ ಮೇಲೆ ವಿ ವಿಲ್ ಕಂಟಿನ್ಯೂ ಟು ಕ್ಲೋಸ್. ಯಾಕಂದರೆ ಲ್ಯಾಂಡ್ಸ್ಲೈಡ್ ತುಂಬ ಆಗಿದೆ. 8-9 ಕಡೆ ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ ಮತ್ತು ತುಂಬ ಶೋಲ್ಡರ್ಸು ಎಲ್ಲ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಮತ್ತು ರೋಡ್ಸು ಸಹಿತ ಕೇವಿನ್ ಆಗಿರೋ ಹಿನ್ನೆಲೆಯಲ್ಲಿ ರೆಸ್ಟೋರೇಷನ್ ವರ್ಕ್ ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ ಅವ್ರು 1 ವೀಕ್ ಟೈಮ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ಟ್ರಾಫಿಕ್ನ ಅಲ್ಲಿ ಸದ್ಯಕ್ಕೆ ಇನ್ನೊಂದು ವಾರ ವಿ ವಿಲ್ ನಾಟ್ ಅಲೌ ಟ್ರಾಫಿಕ್. ಹಳದಿ ಬಣ್ಣಕ್ಕೆ ತಿರುಗಿದ ಬೆಳೆ, ರೈತ ಕಂಗಾಲು. ಇತ್ತ ನಿರಂತರವಾಗಿ ಮಳೆಯಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ ಬಿತ್ತನೆಯಾದ ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಿಕೊಂಡಿದೆ. ಅನ್ನದಾತರನ್ನ ಇದು ಚಿಂತೆಗೀಡು ಮಾಡಿದೆ. ಜಿಲ್ಲಾದ್ಯಂತ ಸತತ 1 ವಾರದಿಂದ ಸೂರ್ಯನ ದರ್ಶನವಾಗಿಲ್ಲ. ಹೀಗಾಗಿ ಶೀತಗಾಳಿ ಹಾಗೂ ತಂಪಾದ ವಾತಾವರಣದಿಂದಾಗಿ ಬಿತ್ತಿದ ಬೆಳೆಗಳು ನಾಶವಾಗುವ ಆತಂಕ ಎದುರಾಗಿದೆ. ಕರೆಕ್ಟ್ ಮಳೆ ಸ್ಟಾರ್ಟ್ ಆಗಿ ಹುಟ್ಟಿ 10-20 ಪೈರು ಇರ್ಬೇಕು. ಈಗ ನೋಡ ಇಲ್ಲಿ ಬಿಸಿಲ ಕಾಣ್ತಿಲ್ಲ. ಈಗ 10-15 ದಿವಸ ಆಯ್ತು. ತುಂತುರು ಮಳೆ ಬರ್ತೈತಿ. ಈಗ ತುಂತುರು ಮಳೆ ಎಳೆ ಪೈರೆಲ್ಲ ಕೆಂಪು ಹಳದಿ ಕಲರ್ ಬರ್ತೈತಿ. ಈಗ ಹಳದಿ ಕಲರ್ ಬಂದು ಏನು ಮಾಡ್ತಾರೆ, ಪೈರು ಎಳೆ ಪೈರು ಶೀತ ಆಗ್ಬಿಟ್ಟು ಜಾಸ್ತಿ ಬೇರೆ ಒಳಗೆ ಕೊಳ್ತಾ ಬರ್ತದೆ. ಒಂದು ಕಡೆ ಸತತ ಮಳೆಯಿಂದ ನದಿ, ತೊರೆ, ಜಲಾಶಯಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿಸಿದ್ರೆ, ಅದೇ ಮಳೆ ಕೆಲ ಅನ್ನದಾತರ ಬದುಕಿನಲ್ಲಿ ಕಣ್ಣೀರನ್ನ ತರಿಸಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.